ಈ ಲೌಡ್ ಸ್ಪೀಕರ್ ವಿಚಾರ ಅಂತ ಹೇಳಿದಾಗಲೇ ರಾತ್ರಿ 12 ಗಂಟೆಗೆ ನನಗೆ ಕಾಲ್ ಬಂದಿತ್ತು ಸತ್ಯ. ಆ ಕಾಲಲ್ಲಿ ಹೇಳಿದ್ದು ಸತ್ಯ ಅವರು. ಇದೇ ಥರ ನೀವು ಮುಂದುವರೆದ್ರೆ ಮೋರೋವರ್ ಇದು ಧರ್ಮ ಅನ್ನೋದಕ್ಕಿಂತ ಹೆಚ್ಚಿಗೆ ಸಂವಿಧಾನ ಇದು ಹಿಂಗಿದ್ದಾಗ ಅವ್ರು ನನ್ನನ್ನು ಫೋನ್ ಮಾಡಿ ನೀವು ಜೀವ ಕಳ್ಕೊಳ್ತೀರೋ ಅಂದ್ರೆ ಪರವಾಗಿಲ್ಲ. ಮನೆಯಲ್ಲಿ ಹೆಂಗಿತ್ತು ವಾತಾವರಣ? ಅಂದರೆ ಈ ಟೈಮಲ್ಲಿ ಮನೇಲಿ ಅಮ್ಮ ಆಗಲಿ, ಹೌದು ನೀನು ಮಾಡಿದ್ದು ಸರಿ ಇದೆ, ಯಾಕಂದ್ರೆ ನೀನು ತಪ್ಪಿಲ್ಲ, ನೀನು ಕಾನೂನಾತ್ಮಕವಾಗಿ ಫೈಟ್ ಮಾಡ್ತೀಯ, ಅದ್ರಲ್ಲಿ ಏನು ತಪ್ಪಿಲ್ಲ. ಆಮೇಲೆ ಧರ್ಮದ ಪರವಾಗಿ ನಿಂತಿದ್ಯಾ, ಅದು ತಪ್ಪಿಲ್ಲ. ನಿನಗೆ ತೊಂದರೆ ಆಗಬಹುದು ಅಂತ ಅನ್ನೋ ಗಾಬರಿ ಮತ್ತು ಚಿಂತೆ ಅವರಿಗೆ ಸಹಜವಾಗಿದ್ದೇ ಇತ್ತು. ನಾನು ಆಗಲೇ ಹೇಳಿದೆ, ಅನೇಕ ಅಪಭ್ರಂಶಗಳು ನಡೀತಾ ಇದೆ ರಾಜ್ಯದಲ್ಲಿ. ಖಂಡಿತವಾಗ್ಲೂ ಇದೆ, ಖಂಡಿತವಾಗ್ಲೂ ಇದೆ. ಎದುರಾಳಿಯ ಈ ನೀಚ ಕೃತ್ಯಗಳು ಕಮ್ಮಿ ಆಗೋದು ಯಾವಾಗ? ಕಾನೂನಾತ್ಮಕವಾದ ಹೋರಾಟ ಒಂದು ಕಡೆ ಇರ್ತದೆ, ಆದ್ರೆ ಇಂಥವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ನಾವು ಮೊದಲೇ ಹೋಗ್ಬೇಕಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಬೇಕು ಅಂದ್ರೆ ಬೀದಿಗೆ ಇಳಿಲೇಬೇಕು. ವೈ ಪರ್ಟಿಕ್ಯುಲರ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕು ಅಂತ ಅನಿಸಿದ್ದು ಯಾಕೆ? ಪಾಲಿಟಿಕ್ಸ್ ಇಂಟ್ರೆಸ್ಟ್ ಬಂತ ಅಂತ? ಪ್ರಾಕ್ಟೀಸ್ಗಿಂತ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಆಯ್ತು? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಾಟ್ ಓನ್ಲಿ ದಿಸ್ ರೆಸ್ಪೆಕ್ಟಿವ್ ಕೇಸ್, ಬೇರೆ ಬೇರೆ ಕೇಸ್ಗಳನ್ನು ನೀವು ಹ್ಯಾಂಡಲ್ ಮಾಡಿದ್ದೀರಿ. ನಾನು ಆಗಲೇ ಹೇಳಿದೆ, ಇನ್ಫ್ಯಾಕ್ಟ್ ನೀವು ಹೇಳಿದ್ರಿ ಅನೇಕ ಸಂಘಟನೆಗಳಿದ್ದಂತ ಡೈರೆಕ್ಟ್ ಥ್ರೆಟ್ಸ್ಗಳು ಬಂದಿದ್ದೇನೆ ಅಂತ. ಅಂದ್ರೆ ಕೆಲವರು ನಿಮ್ಮ ಹಿತೈಷಿಗಳು ಲೌಡ್ ಸ್ಪೀಕರ್ ಯಾಕೆ ಬೇಕು ಅಂತ ನಿಮ್ಮ ಹಿತೈಷಿಗಳು ನಿಮ್ಮ ಒಳ್ಳೆದಕ್ಕೆ ಹೇಳಿರ್ತಾರೆ, ಬಟ್ ಡೈರೆಕ್ಟ್ ಆಗಿ ಅಪೋಸಿಷನ್ ಪಾರ್ಟಿಯವರೇ ಥ್ರೆಟ್ ಕೊಟ್ಟಿರುವಂಥದ್ದು ಏನಾದರೂ ಇದೆನಾ ಅಂತ? ಖಂಡಿತವಾಗ್ಲೂ ಇದೆ, ಖಂಡಿತವಾಗ್ಲೂ ಇದೆ. ಈ ಲೌಡ್ ಸ್ಪೀಕರ್ ವಿಚಾರ ಅಂತ ಹೇಳಿದಾಗಲೇ ರಾತ್ರಿ 12 ಗಂಟೆಗೆ ನನಗೆ ಕಾಲ್ ಬಂದಿತ್ತು ಸತ್ಯ. ಆ ಕಾಲಲ್ಲಿ ಹೇಳಿದ್ದು ಸತ್ಯ ಅವರು. ಇದೇ ಥರ ನೀವು ಮುಂದುವರೆದ್ರೆ, ಈ ವಿಚಾರನ ತೊಗೊಂಡು ಹೋದರೆ ಖಂಡಿತವಾಗ್ಲೂ ನೀವು ಆಗೋದಿಲ್ಲ ಅಂತ ನನಗೆ ನೇರವಾಗಿ ಕಾಲ್ ಮಾಡಿ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದ್ದೆ, ತೊಂದರೆ ಇಲ್ಲ, ನನ್ನ ಜೀವ ಹೋದರೂ ಏನು ತೊಂದರೆ ಇಲ್ಲ, ನಾನು ಫೈಟ್ ಮಾಡ್ತೀನಿ ಅಂತ ಹೇಳಿದ್ದೆ. ನನ್ನ ಧರ್ಮಕ್ಕೆ ಫೈಟ್ ಮಾಡ್ತೀನಿ. ಮೋರೋವರ್ ಇದು ಧರ್ಮ ಅನ್ನೋದಕ್ಕಿಂತ ಹೆಚ್ಚಿಗೆ ಸಂವಿಧಾನ ಇದು. ಕೋರ್ಟ್ ಹೇಳುತ್ತೆ, ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದಾಗ ನಾವು ಅದನ್ನು ಪಾಲನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಇದ್ರಲ್ಲಿ ಧರ್ಮದ ಪ್ರಶ್ನೆ ಬಂದಿಲ್ಲ. ಕಾನ್ಸ್ಟಿಟ್ಯೂಷನ್ ಫಾಲೋ. ಎಸ್, ಎಕ್ಸಾಕ್ಟ್ಲಿ. ಹಿಂಗಿದ್ದಾಗ ಅವ್ರು ನನ್ನನ್ನು ಫೋನ್ ಮಾಡಿ ನೀವು ಜೀವ ಕಳ್ಕೊಳ್ತೀರೋ ಅಂದ್ರೆ ಪರವಾಗಿಲ್ಲ. ಒಂದು ಸಂವಿಧಾನ ಉಳಿಸ್ಲಿಕ್ಕೆ ನಾನೊಬ್ಬ ಜೀವ ಕಳ್ಕೊಂಡ್ರೆ ನನಗೇನಂತದ್ದು ತೊಂದರೆ ಇಲ್ಲ, ನನಗೆ ಹೆಮ್ಮೆ ಅನ್ಸುತ್ತೆ. ಇದು ನಾನು ನೇರವಾಗಿ ಹೇಳಿ, ಈ ವಿಚಾರನ ನಾನು ತಿಳಿಸ್ಲಿಲ್ಲ, ಬಟ್ ನನಗೆ ನನ್ನ ಆತ್ಮೀಯರ ಜೊತೆಗೆ ಇದನ್ನು ಹಂಚ್ಕೊಂಡಾಗ ಅವರು ಪೊಲೀಸ್ ಸ್ಟೇಷನ್ಗೆ, ಪೊಲೀಸ್ ಇಲಾಖೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟರು. ಅದಾದಮೇಲೆ ಪೊಲೀಸ್ ಇಲಾಖೆಯವರೆಲ್ಲ ಪಾಯಿಂಟ್ ಬುಕ್ ನನ್ನ ಮನೆ ಮುಂದೆ ಹಾಕಿ ದಿನಕ್ಕೆ 3 ಸಲ ಸುತ್ತಿ ಎಲ್ಲ ಹೇಳೋದಾಯಿತು. ಪ್ರತಿನಿತ್ಯ ವಿಜಿಲ್ ಹೊಡೆದು ನನ್ನ ಮನೆ ಮುಂದೆ 3 ಸಲ ಬಂದು ಹೋಗೋದೆಲ್ಲ ಆಯಿತು. ಈ ರೀತಿ ಸಾಕಷ್ಟು ಆಗಿದೆ, ಅನುಭವಗಳಿಗಿದೆ. ಮನೆಯಲ್ಲಿ ಹೆಂಗಿತ್ತು ವಾತಾವರಣ? ಅಂದರೆ ಈ ಟೈಮಲ್ಲಿ ಮನೇಲಿ ಅಮ್ಮ ಆಗಲಿ, ಸಹಜವಾಗಿ ಅವ್ರಿಗೆಲ್ಲ ಗಾಬರಿ, ಇದೆಲ್ಲ ಬೇಕಿತ್ತ ಅಂತ. ಬಟ್ ಒಂದೇನಾದ್ರೆ ನನ್ನ ಸುದೈವಕ್ಕೆ ನನ್ನ ಸುದೈವಕ್ಕೆ ನನ್ನ ಹೆತ್ತ ತಾಯಿನೂ ಕೂಡ ರಾಷ್ಟ್ರ ಪ್ರೇಮಿ, ಅವರು ಕೂಡ ಅಷ್ಟೇನೆ. ಅಂದ್ರೆ ಅದನ್ನ ಅಪೋಸ್ ಮಾಡ್ತಿದ್ರು ಅವರು. ಹೌದು ನೀನು ಮಾಡಿದ್ದು ಸರಿ ಇದೆ, ಯಾಕಂದ್ರೆ ನೀನು ತಪ್ಪಿಲ್ಲ, ನೀನು ಕಾನೂನಾತ್ಮಕವಾಗಿ ಫೈಟ್ ಮಾಡ್ತೀಯ, ಅದ್ರಲ್ಲಿ ಏನು ತಪ್ಪಿಲ್ಲ. ಆಮೇಲೆ ಧರ್ಮದ ಪರವಾಗಿ ನಿಂತಿದ್ಯಾ, ಅದು ತಪ್ಪಿಲ್ಲ. ಬಟ್ ವಾತಾವರಣನೂ ಅದ್ರ ತಕ್ಕಂತೆ ನಿಂಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೇದು. ಬಟ್ ವಿರೋಧ ಮಾಡೋರ ಸಂಖ್ಯೆ ಜಾಸ್ತಿ ಇದ್ದಾಗ ನಿನ್ನ ವಾದಕ್ಕೆ ಅಥವಾ ನಿನ್ನ ಹೋರಾಟಕ್ಕೆ ಎಲ್ಲೋ ಒಂದ್ ಕಡೆ ವಿರೋಧ ವ್ಯಕ್ತಪಡಿಸಿದ್ರೆ ನಿನಗೆ ತೊಂದರೆ ಆಗಬಹುದು ಅಂತ ಅನ್ನೋ ಗಾಬರಿ ಮತ್ತು ಚಿಂತೆ ಅವರಿಗೆ ಸಹಜವಾಗಿ ಇದ್ದೇ ಇತ್ತು. ಅದು ಸಹಜವಾಗಿ ತಾಯಿ ಕರಳು, ಕನ್ಸರ್ನು, ಏನೋ ಒಂದು ಕೇರ್, ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಅಪಾರ್ಟ್ ನಾನು ಮುಂದಿನ ಅನೇಕ ವಿಚಾರಗಳು ಮಾತಾಡೋದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೇರೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಶಿವಾಜಿ ಛತ್ರಪತಿ ಆಗೋದಕ್ಕೆ ಜೀಜಾಬಾಯಿ ಬಹಳ ಪ್ರಮುಖ ಕಾರಣಗಳು. ಜೀಜಾಬಾಯಿ ಆ ಪ್ರೇರಣೆ ತುಂಬಿದ್ರೆ ಇವತ್ತು ಶಿವಾಜಿ ಛತ್ರಪತಿ ಆಗ್ತಿರ್ಲಿಲ್ಲ, ಹಿಂದೂ ಹೃದಯ ಸಾಮ್ರಾಟ ಆಗ್ತಿರ್ಲಿಲ್ಲ. ಒಬ್ಬ ತಾಯಿ ಮಕ್ಕಳನ್ನ ಬೆಳೆಸುವಾಗ ಧರ್ಮದ ಪ್ರಜ್ಞೆಯನ್ನು ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಕಾರ್ಡಿಂಗ್ ಟು ಯು? ಬಹಳ ಮುಖ್ಯ, ಬಹಳ ಮುಖ್ಯ. ಅಂದರೆ ಯಾಕೆಂತಂದರೆ ಇವತ್ತು ನಾನು ಕ್ಯಾಶುವಲ್ ಆಗಿ ಕೇಳ್ತಿರ್ತೀನಿ, ಈಗಿನ ಕಾಲದಲ್ಲಿ ಹೆಂಗಾಗ್ಬಿಟ್ಟಿದ್ದಾರೆ ಪೇರೆಂಟ್ಸ್ ಅಂದರೆ, ಅಮ್ಮ ಇವತ್ತು ರನ್ನಿಂಗ್ ರೇಸ್ ಇದೆ, ಓಡ್ತೀನಿ, ನನಗೆ ಆಶೀರ್ವಾದ ಮಾಡಿದ್ರೆ ಮೆಲ್ಲು ಕೊಡಪ್ಪ ಅಂತ ಆಶೀರ್ವಾದ ಮಾಡೋ ತಾಯಂದ್ರಿದ್ದಾರೆ ಇವತ್ತು. ಸೊ ಪೇರೆಂಟ್ಸ್ಗೆ ಏನು ಕನ್ವೆ ಮಾಡ್ತೀರಿ? ಇಲ್ಲ, ಅದೇ ನಾನು ಹೇಳ್ದಂಗೆ ನನ್ನ ತಾಯಿಯಿಂದ ಹಿಡ್ಕೊಂಡು ನನ್ನ ಅಣ್ಣ ತಮ್ಮಂದರು ಮತ್ತು ವಿಶೇಷವಾಗಿ ನನ್ನ ಹೆಂಡತಿ, ಅವಳು ಕೂಡ ರಾಷ್ಟ್ರಪ್ರೇಮಿ. ಎಲ್ಲೂ ಕೂಡ ಬೇಡ, ಇದು ನೀವು ಬೇಡವಾಗಿದ್ದು ಅಂತ ಇಲ್ಲಿವರೆಗೂ ಹೇಳಿಲ್ಲ. ಅವ್ರು ಹೇಳೋದು ಕಾಳಜಿ ವಹಿಸ್ಕೊಳ್ಳಿ, ಭಾಳ ಹುಷಾರಾಗಿರ್ರಿ, ಏನೇ ಹೆಜ್ಜೆ ಇಡಬೇಕಾದ್ರೂ ಕೂಡ ಹುಷಾರಾಗಿ ಹೆಜ್ಜೆ ಇಡ್ರಿ, ಮಾಡಿದ್ರಲ್ಲಿ ತಪ್ಪಿಲ್ಲ. ನೀವು ತಗೊಳ್ಳೋ ನಿಲುವು ಸೂಕ್ತವಾಗಿದ್ದು ಮತ್ತು ಮಾಡಲೇಬೇಕಾದಂಥ ಇವತ್ತಿನ ದಿನದಲ್ಲಿ ಈ ಹೋರಾಟಗಳು ಬೇಕೇ ಬೇಕು. ಈ ರೀತಿಯಾದ ನಿಮ್ಮ ಸಪೋರ್ಟು ಸಮಾಜಕ್ಕೆ ಬೇಕೇ ಬೇಕು, ನೀವು ಮಾಡಿ. ಬಟ್ ಅದ್ರ ಜೊತೆಗೆ ನಿಮ್ಮ ಕಾಳಜಿಯು ಕೂಡ ಭಾಳ ಇಂಪಾರ್ಟೆಂಟು. ಬಿಕಾಸ್ ನಿಮ್ಮ ಅನುಪಸ್ಥಿತಿಯಲ್ಲಿ ಏನು ಬೇಕಾದ್ರೂ ಆಗಬಹುದೇನೋ. ಸೊ ಅದಕ್ಕೆ ಅವಕಾಶ ಕೊಡಬಾರ್ದು ಅಂದರೆ ನಿಮ್ಮ ಕಾಳಜಿಲಿ ನೀವು ಇರಬೇಕು ಅಂತ ನನಗೆ ಹೇಳೋರು, ಕಾಳಜಿ ಮಾಡೋರು. ಸೊ ನೀವು ಹೇಳ್ದಂಗೆ ತಾಯಿಯಿಂದ ಹಿಡ್ಕೊಂಡು ಹೆಂಡತಿವರೆಗೂ ಮತ್ತು ನಮ್ಮ ಅಣ್ಣ ತಮ್ಮಂದರು, ನನ್ನ ಮಕ್ಕಳು, ಪ್ರತಿಯೊಬ್ಬರು ಕೂಡ ನಾನು ಮಾಡೋ ಹೋರಾಟಕ್ಕೆ ಎಲ್ಲೂ ಕೂಡ ಮಾಡಬೇಡ ಅಂತ ಹೇಳಿಲ್ಲ, ಇದು ನಿಂಗೆ ಯಾಕೆ ಬೇಕು ಅಂತ ಹೇಳಿಲ್ಲ, ಮಾಡೋದು ಸರಿ ಇದೆ ಬಟ್ ಹುಷಾರಾಗಿ ಮಾಡು ಹೇಳೋರು. ಸರ್, ಈ ವೃತ್ತಿ ಧರ್ಮವನ್ನು ಸ್ವಲ್ಪ ಪಕ್ಕಕ್ಕಿಟ್ಟರೆ ಒಬ್ಬ ಹಿಂದೂ ಹೋರಾಟಗಾರರಾಗಿ ಇವತ್ತಿನ ಯುವಕರಿಗೆ ಏನು ಸಂದೇಶ ಕೊಡ್ತೀರಿ? ಯಾಕೆಂತಂದರೆ ನಾನು ಆಗಲೇ ಹೇಳಿದೆ, ಅನೇಕ ಅಪಭ್ರಂಶಗಳು ನಡೀತಾ ಇದೆ ರಾಜ್ಯದಲ್ಲಿ, ಹಿಂದೂ ಕಾರ್ಯಕರ್ತರ ಕೊಲೆ ಆಗ್ತಾ ಇದೆ, ಬೆದರಿಕೆಗಳು ಬರ್ತಾ ಇದೆ. ಅನೇಕ ಜನ ಇದನ್ನೆಲ್ಲ ನೋಡಿ 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 ಹಿಂದೆ ಸರಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಿ? ಹಿಂದೆ ಸರಿಯೋ ಪ್ರಶ್ನೆನೇ ಬೇಡ, ಹಿಂದೆ ಸರಿಬಾರ್ದು ಕೂಡ. ನಾನು ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮತ್ತು ಧರ್ಮದ ಹೋರಾಟಗಾರರಿಗೂ ಹೇಳೋದಿಷ್ಟೇ,
ನಾವು ಹೋರಾಟ ಮಾಡಿಯೇ ಪಡಿಬೇಕಾದಂಥ ಸಾಕಷ್ಟಿದೆ. ಕಾನೂನಾತ್ಮಕವಾದಂಥ ಹೋರಾಟಗಳು ಒಂದು ರೀತಿ ಆದರೆ ಅದನ್ನು ಹೊರತುಪಡಿಸಿ ಕೂಡ ಹೋರಾಟ ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ. ನಾವು ರಾಮ ಮಂದಿರ ಇಶ್ಯೂನ ನೋಡ್ತಾ ಹೋದರೆ 90 ವರ್ಷಗಳ ಕಾಲ ನಾವು ಕಾನೂನಾತ್ಮಕವಾದಂಥ ಹೋರಾಟ ಮಾಡಿದ್ದೀವಿ. ಆದರೆ ಅದ್ರ ಹಿಂದೆ 500 ವರ್ಷಗಳ ಕಾಲ ನಾವು ಯುದ್ಧ ಮಾಡಿದ್ದೀವಿ, ಎಷ್ಟೋ ಜೀವಗಳನ್ನು ಕಳ್ಕೊಂಡಿದ್ದೀವಿ. ಆ ಹೋರಾಟಗಳು ಇಲ್ಲದೆ ಇದ್ರೆ ಅದು ಕೋರ್ಟ್ವರೆಗೂ ಹೋಗ್ತಾ ಇರಲಿಲ್ಲ. ಅದು ಕೋರ್ಟ್ಗೆ ಹೋಗದೆ ಇದ್ರೆ ನಮ್ಗೆ ಇವತ್ತು ಕಾನೂನಾತ್ಮಕವಾದಂಥ ಜಯ ನಮ್ಗೆ ಸಿಗ್ತಾ ಇರಲಿಲ್ಲ. ಹಾಗಿದ್ದಾಗ ನಮ್ಮ ಕಾರ್ಯಕರ್ತರಿಗೆ ಹೇಳೋದಿಷ್ಟೇನೆ, ನನಗೆ ಬೇಕಾಗಿದ್ದನ್ನು ನನ್ನ ಹೋರಾಟ ಮಾಡಿ ಪಡಿಲೇಬೇಕು. ಅನಿವಾರ್ಯತೆ ಬಂದಾಗ ನಾವು ನ್ಯಾಯಾಲಯಕ್ಕೆ ಹೋಗಲೇಬೇಕಾದಂಥದ್ದಿರುತ್ತೆ. ಬಿಕಾಸ್ ಕಾನೂನಿದೆ ನಮಗೆ, ನಾವು ಅದನ್ನು ಹೊರತುಪಡಿಸಿಲ್ಲ. ಸೊ ಕಾನೂನಾತ್ಮಕವಾಗಿ ನಾವು ಯಾವ ಹಕ್ಕುಗಳನ್ನು ಪಡೆದುಕೊಳ್ಬೇಕು ಅದನ್ನು ಕಾನೂನಾತ್ಮಕವಾಗಿ ಕೋರ್ಟ್ ಮುಂದೆ ಪಡ್ಕೊಳ್ಳೋಣ. ಆದರೆ ನಮಗಿರ್ತಕ್ಕಂಥ ಹೋರಾಟದ ಮನೋಭಾವನೆಯನ್ನು ಕುಗ್ಗಿಸೋದಂಥದ್ದು ಅನಿವಾರ್ಯತೆ ನಮಗಿಲ್ಲ. ನಾವು ಹೋರಾಟ ಮಾಡಲೇಬೇಕಾದಂಥ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಕಾನೂನಿದೆ, ನ್ಯಾಯ ಸಿಗುತ್ತೆ, ಕೋರ್ಟ್ ಇದೆ, ಜಸ್ಟಿಸ್ ಇದ್ದಾರೆ, ಎಲ್ಲ ಫೈನ್. ಅದರ ಜೊತೆಗೆ ಹೋರಾಟದ ಮನೋಭಾವ ಇದೆ, ಹೋರಾಟ ಮಾಡಬೇಕು ಅನ್ನೋ ಹಪಹಪಿ ಇದೆ, ಅದು ಕೂಡ ಖಂಡಿತ ಒಪ್ಕೊಳ್ಳೋಣ. ಆದರೆ ಎದುರಾಳಿಯ ಈ ನೀಚ ಕೃತ್ಯಗಳು ಕಮ್ಮಿ ಆಗೋದು ಯಾವಾಗ? ಯಾಕಂತಂದರೆ ನೀವು ಹೇಳಿದಾಗೆ ಇವತ್ತು ಸರಿ ಆಯಿತು ಹರ್ಷ ಮುತಾಲಿಕ್ ಹೇಳಿದ್ದಾರೆ ಅಂತ ನಾಳೆ ಒಬ್ಬ ಯುವಕ ಹಿಂದುತ್ವದ ಉಳಿವಿಗಾಗಿ ಮುಂದೆ ಬರ್ತಾನೆ, ಅವನ ಜೀವ ಗ್ಯಾರಂಟಿ ಅಲ್ಲ. ಇದು ಎದುರಾಳಿಯ ಮನೋಭಾವನೆ ನಾವು ತಿಳ್ಕೊಬೇಕಾದಂಥದ್ದು ಭಾಳ ಇಂಪಾರ್ಟೆಂಟು. ನಾವು ಯುದ್ಧಕ್ಕೆ ಇಳಿಬೇಕಾದ್ರೆ ಫಸ್ಟು ನನ್ನ ಬಲ ಎಷ್ಟಿದೆ ಅಂತ ಅನ್ನೋದ್ರ ಜೊತೆಗೆ ಎದುರಾಳಿ ಬಲ ಏನಿದೆ ಮತ್ತು ಅವನ ಮಾನಸಿಕತೆ ಏನಿದೆ ಅಂತಲೂ ನಾವು ತಿಳ್ಕೊಬೇಕಾದಂಥದ್ದು. ಸೊ ಯಾವುದೇ ಒಂದು ವಿಚಾರದಲ್ಲಿ ನಾವು ಹೋರಾಟ ಮಾಡಬೇಕಾಯ್ತು ಅಂದರೆ ಫಸ್ಟ್ ನಾವು ಅದನ್ನು ಸ್ಟಡಿ ಮಾಡಬೇಕು, ಅದನ್ನು ತಿಳ್ಕೊಳ್ಬೇಕು. ನಾವು ಒಬ್ಬರೇ ಇದ್ದಾಗ ನಾವು ಹೋಗಿ 10 ಜನರ ಮಧ್ಯೆ ಅಲ್ಲಿ ಹೋಗಿ ನಾನು ಫೈಟ್ ಮಾಡ್ತೀನಿ ಅಂತ ಅನ್ನೋದು ತಪ್ಪಾಗುತ್ತೆ. ತಪ್ಪು ಅಂತಲ್ಲ, ಅದು ಜಾಣತನ ಅಲ್ಲ. ಅದನ್ನು ಹೊರತುಪಡಿಸಿ ಅದನ್ನು ಮಿಗಿಲಾಗಿ ನಾವು 10 ಜನ ಸೇರಿಸ್ಕೊಂಡು ನಮ್ಮದ್ರಲ್ಲೇ ನಾವು ವಿಚಾರ ಮಾಡಿಕೊಂಡು ಯಾವ ರೀತಿ ನಾವು ಇದನ್ನು ತೊಗೊಂಡೋದ್ರೆ ನಾವು ಇದರಲ್ಲಿ ಸಕ್ಸೀಡ್ ಆಗ್ತೀವಿ, ಸ್ವಲ್ಪ ನಮ್ಮ ಮೇಲೆ ನಮಗೆ ಜಾಗ್ರತೆ ಇರಬೇಕು. ಮೊದಲು ಅದನ್ನು ನಾವು ಮಾಡ್ಕೊಳ್ಳೇಬೇಕು. ನಾವು ಅದನ್ನು ತೊಗೊಂಡು ಹೋರಾಟ ಮಾಡಿದಾಗ ಡೆಫಿನೆಟ್ಲಿ ತೊಂದರೆ ಆಗೋದಿಲ್ಲ. ಆಮೇಲೆ ಇದನ್ನು ಯಾವಾಗ ನೀವು ಕೇಳಿರೋ ಪ್ರಶ್ನೆ ಏನಂದ್ರೆ ಯಾವಾಗ ಇದಕ್ಕೆಲ್ಲ ಅಂತ್ಯ ಅಂತ ಕೇಳಿದ್ರಿ. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಊಟ ಮಾಡಿ ಭಾರತದ ನೀರನ್ನೇ ಕುಡಿದು ಇಲ್ಲಿ ಅನ್ನನೇ ತಿಂದು ಕೆಲವೊಂದು ನೀಚ ವ್ಯಕ್ತಿಗಳೇನಿದ್ದಾರೆ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ. ದುರ್ದೈವ ಅಲ್ವಾ ಇದು? ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರು ಮಾನಸಿಕತೆ, ಅವ್ರಿಗೆ ಅಭಿಮಾನ ಯಾರ ಮೇಲಿದೆ ಅಂತ ನಮ್ಗೆ ಖಂಡಿತವಾಗ್ಲೂ ಗೊತ್ತಾದಾಗ ನಾವು ಅವ್ರ ವಿರುದ್ಧ ಹೋರಾಟ ಮಾಡಲೇಬೇಕಾದಂಥದ್ದು. ಕಾನೂನಾತ್ಮಕವಾದ ಹೋರಾಟ ಒಂದು ಕಡೆ ಇರ್ತದೆ, ಆದರೆ ಇಂಥವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ನಾವು ಮೊದಲೇ ಹೋಗ್ಬೇಕಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಬೇಕು ಅಂದರೆ ಬೀದಿಗೆ ಇಳಿಲೇಬೇಕು. ಅನೇಕ ಹಿಂದೂಪರ ಸಂಘಟನೆಗಳಲ್ಲಿದ್ರಿ. ಅದರ ನಂತರ ಯು ಎಂಟರ್ ಟು ಭಾರತೀಯ ಜನತಾ ಪಾರ್ಟಿ. ವೈ ಪರ್ಟಿಕ್ಯುಲರ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕು ಅಂತ ಅನಿಸಿದ್ದು ಯಾಕೆ? ಪಾಲಿಟಿಕ್ಸ್ ಇಂಟ್ರೆಸ್ಟ್ ಬಂತ ಅಂತ? ಪ್ರಾಕ್ಟೀಸ್ಗಿಂತ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಆಯ್ತಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಾನು ಇವತ್ತಿಗೂ ಪ್ರತಿನಿತ್ಯ ಕೋರ್ಟ್ಗೆ ಹೋಗ್ತೀನಿ. ನನ್ನ ಪ್ರಾಕ್ಟೀಸೇ ಮುಖ್ಯ. ನನಗೆ 3 ಹೊತ್ತಿನ ಊಟ ಕೊಡೋದೇ ಪ್ರಾಕ್ಟೀಸು. ನಾನು ಪ್ರತಿನಿತ್ಯ ಕೋರ್ಟ್ಗೆ ಹೋಗ್ತೀನಿ. ನನ್ನ ಕೊಲೀಗ್ಸ್ ಇರ್ತಾರೆ, ಅವರು ಹೋಗ್ತಾರೆ, ಸಾಕಷ್ಟು ಜನ ಕ್ಲೈಂಟ್ಸ್ ಇದ್ದಾರೆ. ನನ್ನ ವೃತ್ತಿ ಜೀವನನೇ ನನಗೆ ಊಟ ಕೊಡುವಂಥದ್ದು. ಪಾಲಿಟಿಕ್ಸ್ಗೆ ಯಾಕೆ ಹೋಗಬೇಕು ಅಂತ ಅನ್ನೋದು ಬಂತು ಅಂದರೆ ನನಗಾಗಿ ಮೊದಲಿಂದ ಅದರ ಬಗ್ಗೆ ಆಸಕ್ತಿ ಇರಲಿಲ್ಲ. ಸೊ ನಾನು ಯಾವಾಗ ತಮಗಾಗಲೇ ಹೇಳಿದೆ, ನಾನು ದಕ್ಷಿಣ ಪ್ರಾಂತ ಸುರಕ್ಷಾ ಪ್ರಮುಖ ಟೋಳಿಲಿದ್ದೆ ನಾನು. ಸೊ ಅವಾಗ ಪಾರ್ಟಿ ಪ್ರಮುಖರೊಬ್ಬರು ನನಗೆ ಕಾಲ್ ಮಾಡಿ, ನೀವು ಸಂಘಟನೆಯಲ್ಲಿ ಕೆಲಸ ಮಾಡಿದಿರಿ, ಬಟ್ ಈಗ ಪಕ್ಷಕ್ಕೆ ನೀವು ಬಂದರೆ ನಮ್ಗೆ ಇನ್ನೂ ಶಕ್ತಿ ಇರುತ್ತೆ, ನೀವು ಬರ್ಬೋದಲ್ವಾ ಅಂತ ಕೇಳಿದರು. ಸೊ ಅವಾಗ ನಾನು ಉತ್ತರ ಕೊಟ್ಟಿದ್ದು, ಸಂಘಟನೆ ನನ್ನನ್ನು ಏನಾದರೂ ಒಪ್ಕೊಂಡ್ರೆ ಅಲ್ಲಿಗೆ ಹೋಗು ಅಂತ ಹೇಳಿದ್ರೆ ಮಾತ್ರ ನಾನು ಬರಬಲ್ಲೆ. ಬಿಕಾಸ್ ನಾನು ಸ್ವತಂತ್ರ ಅಲ್ಲ. ಬಿಕಾಸ್ ಆಲ್ರೆಡಿ ನನಗೆ ಸಂಘಟನೆಯಲ್ಲಿ ಜವಾಬ್ದಾರಿ ಇದೆ. ಅಲ್ಲಿ ಪರ್ಮಿಷನ್ ಹೌದು ಅವ್ರು ಹಿರಿಯರಿದ್ದಾರೆ. ತಾವು ಅವ್ರ ಜೊತೆಗೆ ಏನಾದರೂ ಮಾತಾಡಿದರೆ ಅವರು ಓಕೆ ಅಂದರೆ ಮಾತ್ರ ನಾನು ಬರಬಲ್ಲೆ ಅಂತ ಹೇಳಿದ್ದೆ. ಸೊ ಅವತ್ತು ಅಂದರೆ ಇಲ್ಲಿ ಕ್ಷೇತ್ರೀಯ ಜವಾಬ್ದಾರಿಯಲ್ಲಿ ಗೋಪಾಲ್ಜಿ ಇದ್ರು, ತಮಗೆಲ್ಲ ಗೊತ್ತಿರುತ್ತೆ, ಕೇಳಿರ್ತೀರಿ, ರಾಮ ಮಂದಿರ ಗೋಪಾಲ್ಜಿ ಇದ್ರು. ಗೋಪಾಲ್ಜಿ ವಿಚಾರದಲ್ಲಿ ಅವರು ತಿಳ್ಕೊಂಡು ಅವ್ರನ್ನ ಕೇಳಿಕೊಂಡು ಅವ್ರು ಓಕೆ ತೊಂದರೆ ಇಲ್ಲ ಅಂತ ಹೇಳಿದಾಗ ಮಾತ್ರ ನಾನು ಪಾರ್ಟಿಗೆ ಬರಬೇಕಾದಂಥದ್ದಾಯಿತು. ಸೊ ನಾನು ಬಂದ ತಕ್ಷಣ ಅವಾಗ ಇಮಿಡಿಯೇಟ್ಲಿ ಚುನಾವಣೆಗಳು ನಡೀತಾ ಇತ್ತು. ಸೊ ಒಂದು ರಾಷ್ಟ್ರೀಯ ಪಕ್ಷ ಇದು. ಯಾವ ವರ್ಷ? ನಾನು 17 ಹೌದೌದು, ಅಫಿಷಿಯಲಿ 17 ನಾನು ಜಾಯ್ನ್ ಆಗಿದ್ದು. ಸೊ ಅಲ್ಲಿವರೆಗೂ ಪಾರ್ಟಿ ಆಫೀಸ್ ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ, ನಾನು ಹೋಗೂ ಇರಲಿಲ್ಲ. ಬಿಜೆಪಿ ಎಂಟ್ರಿ ಆದ್ಮೇಲೆ ಯಾವ ಜವಾಬ್ದಾರಿ ಅನ್ಕೊಟ್ರು? ಅಂದ್ರೆ ಚುನಾವಣೆಗಳು ಅವಾಗ ಇಮಿಡಿಯೇಟ್ ಇತ್ತು. ಸೊ ಅವಾಗ ವಕೀಲರ ಅವಶ್ಯಕತೆ ಇತ್ತು, ಕಾನೂನು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬೇಕಿತ್ತು. ಸೊ ಪಾರ್ಟಿಲಿ ಯೂಶುವಲಿ ಚುನಾವಣಾ ನಿರ್ವಹಣಾ ಸಮಿತಿ ಅಂತ ಮಾಡ್ತಾರೆ. ಸೊ ಚುನಾವಣಾ ನಿರ್ವಹಣಾ ಸಮಿತಿಗೆ ಒಬ್ಬರು ರಾಜ್ಯಕ್ಕೆ ಸಂಚಾಲಕರಾಗಿರ್ತಾರೆ. ಆ ರೀತಿ ಆ ಸಂಚಾಲಕರು ಬೇರೆ 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 ರೀತಿಯ ಪ್ರಕೋಷ್ಠಗಳು ಮತ್ತು ಬೇರೆ ಬೇರೆ ಇರ್ತದೆ. ಅಂದ್ರೆ ಅದರಲ್ಲಿ ಕಾನೂನು ವಿಭಾಗನೂ ಒಂದು. ಸೊ ಹಂಗಿದ್ದಾಗ ಕಾನೂನು ವಿಭಾಗಕ್ಕೆ ನನ್ನ ರಾಜ್ಯ ಸಂಚಾಲಕನ ಮಾಡಿದ್ರು, ಜವಾಬ್ದಾರಿಯನ್ನು ಕೊಟ್ಟರು. ಸೊ ಚುನಾವಣೆಗಳನ್ನ ನಿರ್ವಹಣೆ ಮಾಡಬೇಕಾದ್ರೆ ಯಾವ ರೀತಿ ವಕೀಲರ ಪಾತ್ರ ಇರುತ್ತೆ, ಸಾಕಷ್ಟು ಕಾರ್ಯಕರ್ತರ ಮೇಲೆ ಕೇಸ್ಗಳಾಗ್ಬಿಡ್ತವೆ. ಸೊ ನಾವು ಮತ್ತು ಅದ್ರ ಜೊತೆಗೆ ನಾವು ಬೇರೆ ಪಾರ್ಟಿಯವ್ರು ನಮ್ಮ ಮೇಲೆ ಏನಾದರೂ ಅವಚ ಶಬ್ದಗಳನ್ನ ಬಳಕೆ ಮಾಡಿರ್ಬೋದು ಅಥವಾ ಏನೋ ಹಲ್ಲೆ ಮಾಡ್ಬೋದು. ಈ ರೀತಿ ಅನ್ಯಾಯ ಆದಾಗ ಅದನ್ನು ಫೈಟ್ ಮಾಡಲಿಕ್ಕೂ ಕೂಡ ಕಾನೂನು ವಕೀಲರ ಅವಶ್ಯಕತೆ ಇರುತ್ತೆ. ಸೊ ಆ ರೀತಿ ಇಡೀ ರಾಜ್ಯದಲ್ಲಿ ಆ ಒಂದು ವಕೀಲರ ವಿಭಾಗ ಅಂತೇನಿತ್ತು, ಲೀಗಲ್ ಸೆಲ್, ಅದಕ್ಕೆ ನನ್ನನ್ನು ಸಂಚಾಲಕನಾಗಿ ಜವಾಬ್ದಾರಿ ಕೊಟ್ಟಿದ್ರು.